ಪತ್ರಕರ್ತರ ಮೇಲೆ ವಿನಾಕಾರಣ ಪ್ರಕರಣ ದಾಖಲು. ಮಟ್ಕಾ ದಂಧೆ, ಮರಳು ಗಾರಸ್ ಸಮಾಜ ವಿರೋಧಿ ಚಟುವಟಿಕೆ, ಕಾನೂನು ಬಾಹಿರ ಚಟುವಟಿಕೆ ಹಾಗೂ ಸಮಾಜದ ಪರವಾಗಿ ಪತ್ರಿಕೆಯಲ್ಲಿ ಸುದ್ದಿ ಮಾಡುತ್ತಿದ್ದವರ ನಮ್ಮ ಮೇಲೆ ವಿನಾಕಾರಣ ಪ್ರಕರಣ ದಾಖಲು ಮಾಡಿ ಹಿಂಸೆ ನೀಡುತ್ತಿದ್ದಾರೆ ಎಂದು ಪತ್ರಕರ್ತ ಶ್ರೀನಿವಾಸ್ ನಾಯಕ್ ಅವರು ಆರೋಪಿಸಿದರು. ಗುರುವಾರ ಎಸ್ಪಿ ಕಚೇರಿಯ ಹತ್ತಿರ ಮಾತನಾಡಿದ ಅವರು, ನಾನು ಹಲವಾರು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಸಮಾಜದಲ್ಲಿ ಆಗುವಂತಹ ಅನ್ಯಾಯದ ಬಗ್ಗೆ ಪತ್ರಿಕೆಗಳಲ್ಲಿ ವರದಿ ಮಾಡಿ ಸಮಾಜದಲ್ಲಿ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಜನರಿಗೆ ತಿಳಿಸುವ ಕೆಲಸ ಮಾಡುತ್ತಿದ್ದೇನೆ. ಆದರೆ ಸಿರುಗುಪ್ಪ ಪೊಲೀಸ್ ಠಾಣೆಯಿಂದ ನನ್ನ ಮೇಲೆ ವಿನಾಕಾರಣ ರೌಡಿ ಶೀಟ್ ಓಪನ್ ಮಾಡುತ್ತಿವೆ ಎಂದು ನೋಟಿಸ್ ನೀಡುತ್ತಿದ್ದಾರೆ. ಇದರಲ್ಲಿ ಇಲ್ಲಿನ ಕೆಲ ಪತ್ರಕರ್ತರು ನಮ್ಮ ಮೇಲೆ ಇಲ್ಲದ ಆರೋಪ ಹೊರಿಸಿ ನಮ್ಮ ಮೇಲೆ ಪ್ರಕರಣದ ಭಯ ಹುಟ್ಟಿಸುತ್ತಿದ್ದಾರೆ ಎಂದು ಅವರು ಹೇಳಿದರು. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾ ರಾಣಿ ಅವರಿಗೆ ಕೂಲಂಕುಷವಾಗಿ ಪರಿಶೀಲಿಸುವಂತೆ ಮನವಿ ಮಾಡಲಾಗಿತ್ತು. ಆದರೂ ಸಹ ಕಳೆದ 3 ದಿನಗಳ ಹಿಂದೆ ನೋಟಿಸ್ ನೀಡಿದ್ದಾರೆ. ಸಮಾಜದಲ್ಲಿ ಆಗುವಂತಹ ಭ್ರಷ್ಟಾಚಾರದ ಬಗ್ಗೆ ವರದಿ ಮಾಡಿ ಜನರಿಗೆ ತೋರಿಸಿದರೆ ನಮ್ಮ ಮೇಲೆ ಪ್ರಕರಣ ದಾಖಲು ಮಾಡುವ ಹುನ್ನಾರ ನಡೆಯುತ್ತಿದೆ. ಹಾಗಾಗಿ ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪರಿಶೀಲನೆ ಮಾಡಬೇಕು ಎಂದು ಮನವಿ ಮಾಡಿದರು. ನನ್ನ ಹೆಸರು ಶ್ರೀನಿವಾಸ್ ನಾಯಕ್, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಕೆಂಚನಗುಡ್ಡ ತಾಂಡ ಗ್ರಾಮದ ನನಗೆ ಫೆಬ್ರವರಿ ತಿಂಗಳಲ್ಲಿ ಅಂದರೆ 2ನೇ ತಿಂಗಳಲ್ಲಿ ನನಗೆ ಒಂದು ರೌಡಿ ಶೀಟರ್ ಓಪನ್ ಮಾಡ್ತೀವಿ ಅಂತೇಳಿ ಪರಶುರಾಮ್ PSI ಸಿರುಗುಪ್ಪ ಇವರು ನನಗೆ ಫೋನ್ ಮಾಡಿ ಕರೆ ಕಳಿಸಿ ಸ್ಟೇಷನಿಗೆ ಬಾಪ ನಿನ್ನ ಹತ್ರ ಕೆಲಸ ಇದೆ ಅಂತ ಹೇಳಿದರು. ಅವಾಗ ನಿನ್ನ ಮೇಲೆ ಈ ರೀತಿ ರೌಡಿ ಶೀಟರ್ ಓಪನ್ ಮಾಡ್ತಾ ಇದ್ದೀವಿ, ನಿನಗೆ ಒಂದು ನೋಟಿಸ್ ಸೈನ್ ಮಾಡಿ ತೊಗೊಂಡು ಹೋಗಂದರು. ನಾನು ಅದನ್ನು ಇಲ್ಲ ಸರ್, ನಮಗೆ ಯಾವ ರೀತಿ ಈ ರೀತಿ ಅರೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಕೇಳಿದ್ರೆ ನಾವು ನೇರವಾಗಿ SP ಮೇಡಮ್ಗೆ ಭೇಟಿಯಾಗಿ ಅದೇ ತಿಂಗಳಲ್ಲಿ ಒಂದು ಲೆಟರ್ ಕೊಟ್ಟಿದ್ದೆ. ಆ ಲೆಟರ್ ಕೊಟ್ಟಿದ್ದ ನಂತರ ನನಗೆ ಹಿಂಬರ ಒಂದು ಅರ್ಜಿ ಕೊಟ್ಟು ನಿಮ್ಮ ಮೇಲೆ ಯಾವುದೇ ರೀತಿಯಾದ ರೌಡಿ ಶೀಟರ್ ಓಪನ್ ಮಾಡಲ್ಲ ಅಂತ ಹೇಳಿ ಮುಕ್ತಾಯಗೊಳಿಸಿ ಅಂತ ಕೊಟ್ಟರು. ಆದ ನಂತರ 3ನೇ ತಿಂಗಳಲ್ಲಿ ಯಾರೋ XYZ ಅಂದರೆ ಬೇರೆ ಪತ್ರಿಕೆ ವರದಿಗಾರರು ನಾಡಂಗ ಗ್ರಾಮದ RMP ಡಾಕ್ಟರ್ ಅವ್ರ ಹತ್ರ ಹೋಗಿ ಯಾರೋ ದುಡ್ಡು ಕೇಳಾರಂತೇಳಿ, ಶ್ರೀನಿವಾಸ್ ನಾಯಕ್ ನೀನು ರಾಬಡಿ ಕೇಸ್ ಮಾಡ್ತಾ ಇದೆಯಾ ಅಂತೇಳಿ ನನಗೆ CPI ಆದ ಹನುಮಂತಪ್ಪ ಸರ್ ಅವರು ನನಗೆ ಸ್ಟೇಷನಲ್ಲಿ 2 ತಾಸು ಒಳಗೆ ಲಕಾಪಲ್ಲಿ ಕುಂದಿರಿಸಿದ್ರು. ಇದಾದ ನಂತರ ನನಗೆ ಮತ್ತೆ ಇವಾಗ ಒಂದು 3 ದಿನ ಹಿಂದೆ ಮುಂದೆ ರೌಡಿ ಶೀಟರ್ ಓಪನ್ ಮಾಡ್ತೇವೆ ಅಂತ ಒಂದು ಲೆಟರ್ ಕಳಿಸಿದ್ದಾರೆ. ಈ ರೀತಿಯಾಗಿ ನನಗೆ ತೊಂದರೆ ಆದರೆ ನನಗೆ ಮಕ್ಕಳು ಮತ್ತು ನಾನು ಹೆಂಡತಿಗೆ ನಾನೇ ಜೀವನಕ್ಕೆ ಆಧಾರ ಆಗಿರ್ತೇನೆ. ಇದರಿಂದ ನನಗೆ ಏನಾರ ಮುಂದೆ ಸಮಸ್ಯೆ ಆದರೆ ಇದಕ್ಕಿಂತ ಹಿಂದೆ ಇರ್ತಕ್ಕಂಥ DYSP ವೆಂಕಟೇಶ್ ಮತ್ತು CPI ಹನುಮಂತಪ್ಪ, ಪರಶುರಾಮ್ ಮತ್ತು ಚಿನ್ನಪ್ಪ ಇವರೇ ನೇರವಾಗಿ ಕಾರಣ ಆಗ್ತಾರೆ ಅಂತೇಳಿ ಈ ಮಾತನ್ನು ಹೇಳ್ತಾ ಇದ್ದೀನಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369